कर्नाटका गुलबर्गा शहर के डिप्टी कमिश्नर ऑफिस के कॉन्फ्रेंस हॉल में रियासती वजीर बनाए पंचायत राज प्रियांक खरगे ने प्रेस कॉन्फ्रेंस करते हुए मीडिया के नुमाइंदों को बताया कि किस तरह से बीजेपी लीडर्स रियासती हुकूमत के खिलाफ झूठा प्रोपेगेंडा कर रहे हैं। प्रियांक खरगे ने बीजेपी के इल्ज़ामों की तरवीद करते हुए हुकूमत के डेवलपमेंट की गई स्कीम्स की बात कही। ऑल इंडिया कांग्रेस कमेटी प्रेसिडेंट डॉक्टर मल्लिकार्जुन खरगे के ताल्लुक से प्रियांक खरगे ने कहा कि ब्लॉक प्रेसिडेंट से लेकर ऑल इंडिया कांग्रेस कमेटी प्रेसिडेंट तक का सफ़र आप लोगों के सामने है। इस मौके पर गुलबर्गा साउथ एमएलए अल्लम प्रभु पाटिल और एमएलसी तिप्पन्ना कमकनूर मौजूद थे। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಸ್ಪಷ್ಟವಾಗಿ ಹಿಂದೆನೇ ನಾವು ಇದ್ರ ಬಗ್ಗೆ ಉತ್ತರವನ್ನು ನೀಡಿದ್ದೇವೆ. ನಾವು ಕೌನ್ಸಿಲಲ್ಲಿರ್ಬೋದು, ಅಸೆಂಬ್ಲಿನಲ್ಲಿರ್ಬೋದು, SCP TSP ಯಾವ ರೀತಿ ಬಳಕೆ ಆಗ್ತಾ ಇದೆ ಅಂದ್ಬಿಟ್ಟು, ಸೊ ಯಾವ ಸೆಕ್ಷನ್ಸ್ ಅಡಿನಲ್ಲಿ ಇದೆ ಅಂದ್ಬಿಟ್ಟು, ಇದರಲ್ಲಿ ಅನವಶ್ಯಕವಾಗಿ BJPಯವರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರ ಕಾಲದಲ್ಲಿ ಡೈವರ್ಷನ್ ಆಗಿರೋದು, ನಮ್ಮ ಕಾಲದಲ್ಲಿ ಯಾವುದೂ ಡೈವರ್ಷನ್ ಆಗಿಲ್ಲ. ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆದಾಗ ವಿಧಾನ ಸಭೆಯ ಒಂದು ಚರ್ಚೆನಲ್ಲಿ ಒಪ್ಕೊಂಡಿದ್ರು. ಸೊ 10,000 ಕೋಟಿಗಿಂತ ಹೆಚ್ಚು ಡೈವರ್ಷನ್ ಆಗಿದೆ ಅಂದರೆ ಡೈವರ್ಷನ್ಗೆ ಮತ್ತು SC/ST ಫಲಾನುಭವಿಗಳಿಗೆ ಉಪಯೋಗ ಮಾಡೋದು ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ, ಅವರೇ ಒಪ್ಕೊಂಡಿದ್ರು. ಇಲ್ಲಿ ಯಾವ ರೀತಿಯಾದಂಥ ಡೈವರ್ಷನ್ ಆಗ್ತಾ ಇಲ್ಲ ಅಲ್ಲ. ಇಲ್ಲಿ SC/ST ಸಮಾಜದವರು ಎಲ್ಲಿದ್ದಾರೆ, ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡಿ ಕೊಡೋದ್ರಲ್ಲಿ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆ. ಅದಕ್ಕೆ ಮಾಡ್ತಾರೆ. ನಿಮ್ಗೆ ಗೊತ್ತಿದ್ದ ಹಾಗೆ ಆ ಒಂದು 7D ಅಂತ ಒಂದಿತ್ತು, ಅದನ್ನು ನಾವು ರದ್ದುಪಡಿಸ್ತೀವಿ ಬಂದ್ಮೇಲೆ. ಅದರಲ್ಲಿ ನೀರಾವರಿ ಇಲಾಖೆ ಇರ್ಬೋದು, ಅಥವಾ ಮೈನರ್ ಇರಿಗೇಷನ್ ಇಲಾಖೆ ಇರ್ಬೋದು, ಅಥವಾ PWD ಇಲಾಖೆನಲ್ಲಿರ್ಬೋದು ಭಾಳಷ್ಟು ದುರುಪಯೋಗ ಆಗ್ತಾ ಇದೆ ಅಂದರೆ ಅದನ್ನು ರದ್ದು ಮಾಡಿದ್ದೀವಿ. ಇಲ್ಲ ಉಳಿದಿದ್ದು 7ABC ಅದರಲ್ಲಿ ನಾವು ಉಪಯೋಗ ಮಾಡಬೇಕಾಗ್ತದಲ್ಲ. ಸೊ ಹಾಗಾಗಿ ಯಾವ ಕಾನೂನು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ಬೋದು. ಪ್ರತಿ ವರ್ಷ ಇದನ್ನೇ ಹೇಳ್ಕೊತಾ ಹೋದರೆ ಏನಂತ ಉತ್ತರ ಕೊಡೋಕ್ಕಾಗುತ್ತೆ? ಸದನದಲ್ಲಿ ಮೇಲ್ಮನೆಯಲ್ಲಿರ್ಬೋದು, ಕೆಳಗಿನ ಮನೆಯಲ್ಲಿರ್ಬೋದು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಆಮೇಲೆ BJPಯವರಿಗೆ ಏನು ನೈತಿಕತೆ ಇದೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ? ಭೂಮಿ ಅಭಿವೃದ್ಧಿ ನಿಗಮದಲ್ಲಿ A2 ಯಾರು ಸ್ವಾಮಿ? A2 ಯಾರಿದ್ದಾರೆ? ಅದ್ರ ಬಗ್ಗೆ ಚರ್ಚೆಗೆ ಬರಲಿ. ಆರೋಪ ಅಲ್ಲ, ದಾಖಲೆಗಳು ಕೊಡ್ಲಿ ಸರ್. ಈಗ ಸುಮ್ಮನೆ ಎಲ್ಲ ಇದ್ರೆ ಇದೇ ಉಪಯೋಗ ಆಗುತ್ತೆ ನಮ್ದು. ಆರೋಪ ಅಂದ್ರೆ ಏನು ಆರೋಪ, ಹೇಗೆ, ಎಲ್ಲಿ, ಏನಾಗಿದೆ ಅಂತ. ಈಗ ಲಾಡ್ಲಿ ಬಹನ್ ಅಂತ ಯೋಜನೆ ಮಹಾರಾಷ್ಟ್ರದಲ್ಲಿ ಇದೆ. ಅಲ್ಲಿ 14,292 ಪುರುಷರಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾರೆ BJPಯವರು. ಇಲ್ಲಿ ಎಲ್ಲಿ ಡಿವಿಯೇಷನ್ ಆಗಿದೆ, ಫಲಾನುಭವಿಗಳು SC/ST ಇಲ್ಲ ಅಂತ ನೀವು ಹೇಳ್ತಾ ಇದ್ರೆ ಉದಾಹರಣೆಗಳು ಕೊಟ್ಟರೆ ಅದಕ್ಕೆ ನಾವು ಕ್ರಮ ತಗೋಬಹುದು, ಅದಕ್ಕೆ ಉತ್ತರನ ಕೊಡ್ಬೋದು. ಒಂದು ಕಡೆ ನೀವು ಇದಕ್ಕೆ SC/ST ಬಳಸ್ತಾ ಇದ್ರ ಅಂತ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಡೈವರ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಏನು ಡೈವರ್ಷನ್ ಆಗಿದೆ, ಹೇಗಾಗಿದೆ, ಯಾವ ನಿಯಮಗಳು ಉಲ್ಲಂಘನೆ ಆಗಿದೆ ಅಂತ ಸ್ವಲ್ಪ ಸ್ಪಷ್ಟವಾಗಿ ನಮಗೆ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೋದು. BJPಯವರು ಹೇಳ್ತಾರೆ ಇಡೀ ಫಂಡ್ ಜನರಲ್ ಆಗಿ ಯೂಸ್ ಮಾಡಬಹುದು, ಅದರಲ್ಲಿ SC/ST ಪ್ರತ್ಯೇಕವಾಗಿ ಫಂಡ್ ಇರುತ್ತೆ. ಆ ಪ್ರತ್ಯೇಕ ಫಂಡ್ ನಥಿಂಗ್ ಸ್ಟಾಪ್ಸ್ ಮೀ ಸರ್, ಅದೇ ಹೇಳ್ತಾ ಇರೋದಲ್ಲ. ಅವ್ರು ಹೇಳ್ತಾರೆ ಯಾವುದೇ ಯೋಜನೆಯಲ್ಲಿ ಅಂಕಿ ಸಂಖ್ಯೆ ಇಲ್ಲ, SC/ST ಎಷ್ಟು ಕೊಡ್ತಾರೆ ಗ್ಯಾರಂಟಿ ಅನ್ನೋ ಅಂಕಿ ಸಂಖ್ಯೆ ಇಲ್ಲದೆ ಕೊಡ್ತಾ ಇದ್ದಾರೆ. ನೋಡಿ ಒಂದು ನಿಮಿಷ, ಅದೇ ಹೇಳ್ತಾ ಇರೋದಲ್ಲ ಸರ್. ಈಗ ನಾವು SCP TSP ಅನುದಾನವನ್ನ ಬಳಕೆ ಮಾಡಿದ್ರೆ 3 ವಿಧಾನಗಳು ಇರೋದು, 7ABC, ಕರೆಕ್ಟಾ? ಇದು ಯಾವ್ದು ಉಲ್ಲಂಘನೆ ಆಗ್ತಾ ಇದೆ ಹೇಳಿದ್ರೆ ನಾನು ಉತ್ತರ ಕೊಡ್ಬೋದು. ಒಂದು ನಿಮಿಷ ಸರ್, ಯಾವುದೇ ಯೋಜನೆ ಇರ್ಬೋದು. ಐ ಕ್ಯಾನ್ ಯೂಸ್ ಇಟ್ ಫಾರ್ ಗ್ಯಾರಂಟಿ, ಐ ಕ್ಯಾನ್ ಯೂಸ್ ಇಟ್ ಫಾರ್ ITBT, ಎನಿಥಿಂಗ್ ಆಸ್ ಲಾಂಗ್ ಎಸ್ ದ ಬೆನಿಫಿಷಿಯರಿ ಈಸ್ SC/ST. ಈಗ ಉದಾಹರಣೆಗೆ ನನ್ನ ಇಲಾಖೆನಲ್ಲೇ ತಗೊಳ್ಳಿ, ನಂದು ₹100 ಇದ್ರೆ ₹24.10 ನಾನು SC/ST ನವೋದ್ಯಮಗಳಿಗೆ ಕೊಡ್ಬೋದು. ನಮ್ದಾದಂಥ ಒಂದು ಎಲಿವೇಟ್ ಪ್ರೋಗ್ರಾಮ್ ಇದೆ, ಉನ್ನತಿ ಪ್ರೋಗ್ರಾಮ್ ಇದೆ, ಅದಕ್ಕೆ ಕೊಡ್ಬೋದು. ಆ ಯೋಜನೆಯನ್ನ ಬಿಟ್ಟು SC/STಗಳಿಗೆ ಬಿಟ್ಟು ನಾನು ಜನರಲ್ ಅವರಿಗೆ ಕೊಟ್ಟರೆ, ಬ್ಯಾಕ್ವರ್ಡ್ ಕೊಟ್ಟರೆ ಅದು ಕಾನೂನು ನಿಯಮದ ಉಲ್ಲಂಘನೆ ಆಗಿದೆ. ಗ್ಯಾರಂಟಿ ಯೋಜನೆಗಳು ಜನರಲ್ ಆಗಿ ಎಲ್ಲರಿಗೂ ಎಲ್ಲ ಸಮುದಾಯದವರಿಗೂ ಮಾಡಿರೋದು. ಬಟ್ ಆದ್ರೆ ಈಗ ನೀವು 2025-26ರಲ್ಲಿ ಎಲ್ಲರಿಗೂ ಅಂದ್ರೆ ಇನ್ಕ್ಲೂಡಿಂಗ್ SC/ST ಅಲ್ವಾ ಸರ್? ಓನ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದೀರಿ.
ಏನಂದ್ರೆ ಅನ್ನಭಾಗ್ಯ ಯೋಜನೆಗೆ 1,600 ಕೋಟಿ, ಯುವನಿಧಿಗೆ 162, ಶಕ್ತಿ ಯೋಜನೆಗೆ 1,500, ಗೃಹ ಜ್ಯೋತಿಗೆ 2,600, ಗೃಹಲಕ್ಷ್ಮಿಗೆ 7,400. ಯಾವ ನಿಯಮ ಉಲ್ಲಂಘನೆ ಮಾಡಿದೀವಿ ಹೇಳಿ ನನಗೆ. ಮತ್ತೆ ಹಾಗಿದ್ರೆ ನೀವು ಜನರಲ್ ಅವ್ರಿಗೂ ಮತ್ತು ಸೊ ಈಗ ಎಕ್ಸಾಂಪಲ್ ಯಾವುದೋ ಒಂದು ಹಣದಿ ಇರಿಗೇಷನ್ ಪ್ರಾಜೆಕ್ಟ್ ಇರ್ತದೆ. ಇಫ್ ಐ ಆಮ್ ಏಬಲ್ ಟು ಐಡೆಂಟಿಫೈ ಈ SC/ST ರೈತರು ಇಷ್ಟು ಜನ ಇದ್ದಾರೆ, ಇದು 100 ಕೋಟಿ ಪ್ರಾಜೆಕ್ಟ್ ಇದೆ, ಅದರಲ್ಲಿ 10 ಕೋಟಿ ಏನೋ ಫಲಾನುಭವಿಗಳು SC/ST ದವರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಐ ಕ್ಯಾನ್ ಯೂಸ್ ಇಟ್. ಈಗ ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಏನಾಗ್ತಿತ್ತು, ಈ 10 ಕೋಟಿ ಐಡೆಂಟಿಫೈ ಆಗ್ತಾ ಇರಲಿಲ್ಲ, 50 ಕೋಟಿನೂ ಕೂಡ ಹೋಗ್ತಾ ಇತ್ತು. ಅದಕ್ಕೆ ಆ ಕಾನೂನನ್ನ ರದ್ದು ಮಾಡಿದೀವಿ. ಕೊಡಿ, ಯಾವುದು ಅಂತ ಕೊಟ್ಟರೆ ನಾವು ಮಾತಾಡ್ಬೋದು. ನೋಡಿ ಸರ್, ನಾವು ಹೇಳ್ತಾ ಇರೋದು ನೋಡಿ, ಬಿಜೆಪಿ ಅವ್ರು ಆರೋಪ ಮಾಡ್ತಾರೆ ಸರ್. ಇದು ಕಳೆದ 2 ವರ್ಷದಿಂದ ಚರ್ಚೆನಲ್ಲಿ ಇದೆಯಾ ಸರ್? ಹೌದಾ ಇಲ್ಲ ಹೇಳಿ? ಸೆಷನ್ ಬಂದಾಗೆಲ್ಲ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾರಾ? ಸದನದಲ್ಲಿ ಉತ್ತರ ಕೊಟ್ಟಿದ್ದೀವಲ್ಲ. ಮತ್ತೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಉತ್ತರ ಹೇಳಿ. ಆಯ್ತು ಬಿಡಿ, ಮಹಾಮೋಸ ಆದ್ರೆ ಮತ್ತೆ ಮೋದಿ ಕೈ ಮಾಡಿಸಿ, SC/PT SP ಅನುಷ್ಠಾನ ಮಾಡಿಸಿ. ಯಾರು ಬೇಡ ಅಂದಿದ್ದಾರೆ? ಗುಜರಾತ್ನಲ್ಲಿ ಇದೆಯಾ, ಮಹಾರಾಷ್ಟ್ರದಲ್ಲಿ ಇದೆಯಾ, ಮಧ್ಯಪ್ರದೇಶದಲ್ಲಿ ಇದೆಯಾ, ಉತ್ತರ ಪ್ರದೇಶದಲ್ಲಿ ಇದೆಯಾ, ಭಾರತ ಸರ್ಕಾರದಲ್ಲಿ ಇದೆಯಾ? ಮಾಡಿಸ್ರಿ ಅವ್ರ ಕಡೆಯಿಂದ. ಏನು ಇದು ವಿಶೇಷವಾಗಿ SC/ST ಪ್ರೀತಿ ಬರೀ ನಿಮಗೆ ಕರ್ನಾಟಕದಲ್ಲ? ನಿಮ್ಗೆ ಧೈರ್ಯ ಇದ್ರೆ, ಸಾಮರ್ಥ್ಯ ಇದ್ರೆ, ಕಾಳಜಿ ಇದ್ರೆ ಮಾಡಿಸಿ. ಮೋದಿ ಅವ್ರ ಕಡೆಯಿಂದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನೋ ಜಿಪ್ಪಿ ಆಬಾದಿ ಉತ್ನ ಹಕ್ಕಂತ ಏನು ನಾವು ಹೋರಾಟ ಮಾಡ್ತಾ ಇದೀವಿ, ಮಾಡಿಸಿ. ಯಾರು ಬೇಡ ಅಂದಿದ್ದಾರೆ? ಬರೀ ಇಲ್ಲಿ ಕೂಗಾಡ್ಬಿಟ್ಟು ಇಲ್ಲಿ ಜನರು ದಿಕ್ಕು ತಪ್ಪಿಸೋದಲ್ಲ. ನೀವು ನಿಜವಾಗ್ಲೂ ದಲಿತರ ಬಗ್ಗೆ, ಆದಿವಾಸಿಗಳ ಬಗ್ಗೆ ಕಾಳಜಿ ಇದ್ರೆ ಹೋಗಿ ಮೋದಿ ಅವ್ರ ಕೈಕಾಲು ಹಿಡಿದು ಮಾಡಿಸಿ. SC/PT SP ಅನುಷ್ಠಾನ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತರಿಸಿ, ಗುಜರಾತ್ನಲ್ಲಿ ತರಿಸಿ, ಉತ್ತರ ಪ್ರದೇಶನಲ್ಲಿ ತರಿಸಿ. ಅದಾದ್ಮೇಲೆ ನಮ್ಮ ಹತ್ರ ಬಂದು ಮಾತಾಡಿ. ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳಿ JDS ಶಾಸಕರಿಂದ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಕಮ್ಮಿ ಅನುದಾನ ಅವ್ರಿಗೆ ಸಿಕ್ಕಿದೆ ಅಂತ ಹೋರಾಟ ಹೊರತು ಬಿಡುಗಡೆ ಆಗಿಲ್ಲ ಅಂತ ಅವ್ರ ಹೋರಾಟ ಅಲ್ಲ. ಕಡಿಮೆ ತಾರತಮ್ಯ ಮಾಡ್ತಾ ಇದ್ದಾರೆ. ಈಗ ನೋಡಿ, ನೀವು ಎಷ್ಟು ಕಾಳಜಿ JDS ಅವ್ರ ಬಗ್ಗೆ ತೋರಿಸಿದ್ರಿ. ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗ ನಿಮ್ಮ ಮುಂದೆ ಬಂದು 270 ಕೋಟಿ ರೂಪಾಯಿ ಚಿತ್ತಾಪುರ ತಗೊಂಡೋಗಾರೆ, ಆದ್ರೆ ಯಾರು ನಮ್ಮ ಬಗ್ಗೆ ಕಾಳಜಿನೇ ವಹಿಸಿಲ್ಲ ಯಾರು. ನೋಡಿ, ಈಗ ಎಕ್ಸಾಂಪಲ್ ಕಲ್ಯಾಣ ಪಥ ಎಲ್ಲರಿಗೂ ಕೊಟ್ಟಿದೀವ, ಪ್ರಗತಿ ಪಥ ಎಲ್ಲರಿಗೂ ಕೊಟ್ಟಿದೀವ, ಮ್ಯಾಕ್ರೋ ಫಂಡ್ ಎಲ್ಲರಿಗೂ ಕೊಟ್ಟಿದೀವ. ಹೌದು, ಕೆಲವು ಸರಿ 10 ರೂಪಾಯಿ ಕಮ್ಮಿ ಸಿಗ್ತವೆ, ಕೆಲವು ಸರಿ 10 ರೂಪಾಯಿ ಜಾಸ್ತಿ ಸಿಗುತ್ತೆ. ಈಗ ನಾನು ಕಾಳಜಿನಲ್ಲಿ ನಮ್ಮ ಸೂರ್ಯನಾರಾಯಣ ಟೆಂಪಲ್ನ ಡೆವಲಪ್ ಮಾಡ್ತಾ ಇದೀವಪ್ಪ. ಅದ್ಯಾರ ಕ್ಷೇತ್ರ? ಚಿಂಚೋಳಿನಲ್ಲಿ ನಾನು ಸೋಷಿಯಲ್ ವೆಲ್ಫೇರ್ ಇದ್ದಾಗ 10 ಕೋಟಿ ರೂಪಾಯಿ ಮುನ್ಸಿಪಾಲಿಟಿ ಕೊಟ್ಟಿದ್ದೆ, 20 ಕೋಟಿ ರೂಪಾಯಿ ಗ್ರಾಮೀಣ ಪ್ರದೇಶಕ್ಕೆ ಕೊಟ್ಟಿದ್ದೆ. ಅವ್ರ ಸರ್ಕಾರ ಬಂದ ಮೇಲೆ ಅದೇನು ಮಾಡಿದ್ರು, ಬರೀ 3 ಕೋಟಿ ಇಳಿಸಿದ್ರು. ನಿಮ್ಮ ಗುಲ್ಬರ್ಗ ಗ್ರಾಮೀಣದಲ್ಲಿ ನಾನು ಕ್ರೈಸ್ ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ಶಾಲೆಗಳು ಪ್ರಾರಂಭ ಮಾಡಿದ್ರೆ ಒಂದು ವರದಿಯನ್ನು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನಾನು ತಲುಪಿಸ್ತೀನಿ. ಯಾವ್ದು ಪ್ರೋಗ್ರೆಸ್ನಲ್ಲಿದೆ, ಯಾವ ಹಂತದಲ್ಲಿದೆ. ಇದು ಮೊನ್ನೆ ಒಂದು 3 ತಿಂಗಳಿಂದ ಕೂಡ ತಮಗೆ ಕೊಟ್ಟಿದ್ದೆ, ನಾವು ರೆಡಿ ಇದೆ. ಇವತ್ತು ಚರ್ಚೆಯೂ ಕೂಡ ಅದ್ರ ಬಗ್ಗೆನೇ ಇದೆ. ಸಚಿವಾಲಯದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಮೊನ್ನೆ ಉತ್ತರ ಕೊಟ್ಟಿದ್ದಾರೆ, ಅದನ್ನು ಕೂಡ ಪ್ರಗತಿನಲ್ಲಿದೆ ಅಂದ್ಬಿಟ್ಟು. ಸೊ ಸಾಧಕ ಬಾಧಕಗಳನ್ನ ನೋಡ್ಕೊಂಡು ನಾವು ಮಾಡ್ತಾ ಇದ್ವಿ. ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಹೋದ ಬಾರಿ ನಾವು ಮೀಟಿಂಗ್ ಕರೆದಿದ್ವಿ, ಹೋದ ತಿಂಗಳು. ಬಟ್ ಅದು ಡಾಕ್ಟರ್ ಶರಣ್ ಪ್ರಕಾಶ್ ಸಾಹೇಬರು ಸ್ವಲ್ಪ ಬೇರೆ ತುರ್ತಾಗಿರುವಂಥ ಕೆಲಸ ಇರೋದ್ರಿಂದ ಅದನ್ನು ಮುಂದೂಡಲಾಗಿದೆ. ಸೊ ಬಟ್ ಅದು ನಾಳೆ ಅಷ್ಟರಲ್ಲಿ ತಮಗೆ ಕಂಪ್ಲೀಟ್ ಆಗಿ ಯಾವ ಹಂತದಲ್ಲಿದೆ ಅಂತ ನಿಮಗೆ ಬರುತ್ತೆ. ಈಗ ಇದು ಆಗಿದೆ, ಮಾಡಿಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ನಾವೆಲ್ಲರೂ ಸೇರಿ ಅಂದರೆ ಇಟ್ಸ್ ಅವರ್ ಡ್ಯೂಟಿ ಅಲ್ಲ. ಯಾವುದಕ್ಕೆ? ಪಾಲಿಕೆಗಳನ್ನ ಅಪ್ಗ್ರೇಡ್ ಮಾಡಿದ್ರಲ್ಲ, 3 ಪಾಲಿಕೆಗಳನ್ನ ಕಲಬುರಗಿಯಲ್ಲಿ, ಬೀದರ್, ರಾಯಚೂರು ಪಾಲಿಕೆಯನ್ನು ಅಪ್ಗ್ರೇಡ್ ಮಾಡಿದ್ರು. ಪ್ರೆಸ್ ಮೀಟ್ ಅಲ್ಲಿ ಸರ್ ಅವರೇ ನನಗೆ ಮೀಟ್ ಮಾಡಬೇಕು ಅಂತ ಅಪ್ಗ್ರೇಡ್ ಮಾಡಿದ್ರೆ, ಬಟ್ ಯಾವುದೇ ರೀತಿಯಾದಂತಹ ಸಿಬ್ಬಂದಿ ಕೊಡಕ್ಕಾಗಲ್ಲ. ನೋಡಿ, ಸಿಬ್ಬಂದಿ ಇದನ್ನ ಬಹಳ ಸ್ಪಷ್ಟವಾಗಿ ಚೇರ್ಮನ್ ಆಫ್ ಕ್ಯಾಬಿನೆಟ್ ಸಬ್ ಕಮಿಟಿ ನಾವು 2 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಿ ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾವುದೇ ಸಿಬ್ಬಂದಿಗಳನ್ನ ನಾವು ರಿಕ್ರೂಟ್ ಮಾಡಬೇಕು ಅಂದ್ರೆ ವಿ ಡೋಂಟ್ ರಿಕ್ವೈರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಕೆಲವು ಹೊಸ ಅಧಿಕಾರಿಗಳು ಯಾರು ಹೋಗ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಅನವಶ್ಯಕವಾಗಿ ಅವರು ಬರೀತಾರೆ ಸರ್. ಈಗ ಅದು ರುಟೀನ್ ಆಗಿ ಬರೀತಾರೆ, ಅದರಿಂದ ತೊಂದರೆ ಆಗ್ತಾ ಇದೆ ಹೊರತು ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ನಮಗೆ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ರಿಕ್ರೂಟ್ಮೆಂಟಿಗೋಸ್ಕರ. ಈಗ ರಾಜ್ಯದಲ್ಲಿ ಯೂರಿಯಾ ಕೊರತೆ ಆಗಿರುವಂಥದ್ದು ಸಾಕಷ್ಟು ಕಡೆ ರೈತರು ಕ್ಯೂ ಅಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಯಾಕೆ
ನೋಡಿ ಮೊದಲು ಈಗ ತಾವು ನೆನಪಿದ್ರೆ 2 ತಿಂಗಳಿಂದಲೂ ಕೂಡ ತಾವು ಇದು ಚರ್ಚೆಗೆ ಬಂದಾಗ ನಾನು ಹೇಳಿದೆ ಈ ಸರಿ ಯೂರಿಯಾ ಶಾರ್ಟೇಜ್ ಆಗಬಹುದು ಅಂತ. ಕಾರಣ ಇವತ್ತು ಕೇಂದ್ರ ಸರ್ಕಾರ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅದರಿಂದ ಸಮಸ್ಯೆ ಆಗ್ಬೋದು ಅಂತ ಇದೇ ಹಾಲ್ನಲ್ಲಿ ಹೇಳಿದ್ದೆ ನಿಮಗೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಂತ ದೊಡ್ಡ ಮಟ್ಟದಲ್ಲಿ ಇಲ್ಲ ಅಷ್ಟು ಕೊರತೆ ಕಾಣಿಸ್ತಾ ಇಲ್ಲ. ಆದ್ರೂ ಕೂಡ ಒಂದು ನಿಮಿಷ ಹೇಳ್ತೀನಿ ಸರ್, 1.5 ತಿಂಗಳಿಂದ ಹಿಂದೆನೂ ಕೂಡ ಚಲುವರಾಯಸ್ವಾಮಿ ಅವರು ಹೋಗಿ ಖುದ್ದಾಗಿ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರಿಗೆ ಭೇಟಿಯಾಗಿ ಹಿಂಗೆ ಆಗಬಹುದು, ದಯವಿಟ್ಟು ನೀವು ರೈತರ ಸಹಕಾರಕ್ಕೆ ಬರಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಮಾನ್ಯ ಸಚಿವರು ಎಲ್ಲ MP ಗಳಿಗೂ ಕೂಡ ಬಿಜೆಪಿ ಕಾಂಗ್ರೆಸ್ MP ಗಳಿಗೂ ಎಲ್ಲರಿಗೂ ಕೂಡ ಪತ್ರ ಬರೆದು ಈಗಾಗಲೇ ನಿರೀಕ್ಷೆ ನಮಗಿದೆ, ದಯವಿಟ್ಟು ತಾವು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಸಚಿವರಿಗೆ ಮೊನ್ನೆ ಕೂಡ ಬರೆದಿದ್ದಾರೆ. ಆದ್ರೆ ಇದು ನೀವು ನೋಡಿದ್ರೆ ಕೇಂದ್ರ ಸರ್ಕಾರ ಪದೇ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾ ಇರುವಂತ ಅನ್ಯಾಯ ಇದು. ಈಗ ಹೋದ ಬಾರಿ ಕೂಡ ನಮ್ಗೆ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ನಾವು ಸುಪ್ರೀಂ ಕೋರ್ಟ್ ತನಕ ಹೋಗ್ಬೇಕಾಗಿತ್ತು. ಹಿಂದೆ ಎಂದೂ ಕೂಡ ಯಾರು ಎಂಟೈರ್ ಕ್ಯಾಬಿನೆಟ್ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿರ್ಲಿಲ್ಲ. ಆದ್ರೆ ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಮೊದಲ ಬಾರಿ ಡೆಲ್ಲಿನಲ್ಲಿ ಹೋಗಿ ಪ್ರೊಟೆಸ್ಟ್ ಅದಾದ್ಮೇಲೆ ಕೋರ್ಟಿಗೆ ಹಾಕ್ಮೇಲೆ ಕೋರ್ಟ್ ಚೀಮಾರಿ ಹಾಕ್ಮೇಲೆ ನಮ್ಗೆ ಸ್ವಲ್ಪ ಅನುದಾನ ಸಿಕ್ತು. ಇದೇ ರೀತಿ ಇವ್ರು ಮಾಡ್ತಾ ಇದ್ದಾರೆ. ಈಗ ಇಲ್ಲೂ ಕೂಡ ಒಂದು ನಿಮಿಷ ಸರ್, ಈಗ DAP ಮತ್ತೆ ಯೂರಿಯಾದು ನಮ್ಮ ಜಿಲ್ಲೆಗೆ ಬರಬೇಕು ಅಂದ್ರೆ ನೀವು ಇಲ್ಲಿ ನಮ್ದು 100% ಸೋಯಿಂಗ್ ಆಗಿದೆ. ನಮ್ಗೆ ಸಮಸ್ಯೆ ಎಲ್ಲಿ ಬರ್ತಾ ಇರೋದು ಜೇವರ್ಗಿ ಮತ್ತೆ ಯಡ್ರಾಮಿನಲ್ಲಿ. ಅದು ಯಾಕಂದ್ರೆ ಅಲ್ಲಿ ಶಾಪೂರಿಂದ ಕೆಲವು ರೈತರು ಇಲ್ಲಿ ಬಂದು ಬೇಡಿಕೆಯನ್ನ ಇಡ್ತಾ ಇರೋದ್ರಿಂದ ಅದು ಸ್ವಲ್ಪ ಸಮಸ್ಯೆ ಆಗಿದೆ. ಆಮೇಲೆ ಯಾರು ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನ ಮಾಡ್ತಾ ಇದ್ದಾರೆ, ಈಗಾಗಲೇ 7 ಲೈಸೆನ್ಸ್ಗಳು, 3 ಸೀಡ್ ಲೈಸೆನ್ಸ್ಗಳನ್ನ ಮತ್ತೆ 4 ಫರ್ಟಿಲೈಸರ್ ಡೀಲರ್ ಲೈಸೆನ್ಸ್ಗಳನ್ನ, ಒಟ್ಟು 7 ಡೀಲರ್ಸ್ಗಳ ಲೈಸೆನ್ಸ್ಗಳನ್ನ ನಾವು ಆಗಲೇ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಜೇವರ್ಗಿ ಯಡ್ರಾಮಿ ತಾಲೂಕಿನಲ್ಲಿ ನಾವು ಆಗಲೇ ರದ್ದು ಮಾಡಿದ್ದೇವೆ. ನಮ್ಮ ಬೇಡಿಕೆ ಈಗ ಸುಮಾರು 500 ಟನ್ ಇಮಿಡಿಯೇಟ್ ಆಗಿರೋದ್ರಿಂದ ಈಗಾಗಲೇ ಬಾಗಲಕೋಟೆಯಿಂದ 200 ಟನ್ ಅನ್ನ ಕೊಡ್ತಾ ಇದೆ. ನಮ್ದು ಮೋಸ್ಟ್ಲಿ 95% ಸಮಸ್ಯೆ ನಮ್ಮ ಜಿಲ್ಲೆದು ಇಲ್ಲ. ಆದ್ರೆ ಇದು ಇವತ್ತು ಬಿಜೆಪಿ ಅವರು ಎಲ್ಲ ಕಡೆ ಪ್ರತಿಭಟನೆ ಮಾಡಬೇಕು ಅದು ಮಾಡಬೇಕು ಅಂತ ಇದಾರಲ್ಲ, ದಯವಿಟ್ಟು ಈ ಪ್ರತಿಭಟನೆಯನ್ನ ನೀವು ಡೆಲ್ಲಿನಲ್ಲಿ ಮಾಡಬೇಕು. ಯಾಕೆ ಪದೇ ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ? ಯಾಕೆ ಕನ್ನಡಿಗರಂದ್ರೆ ನಿಮಗೆ ಹಸಿವೆ? ಯಾಕೆ ಕನ್ನಡಿಗರ ತೆರಿಗೆ ಬೇಕು, ಕನ್ನಡಿಗರ ದುಡ್ಡು ಬೇಕು, ಕನ್ನಡಿಗರ ಶ್ರಮ ಬೇಕು, ಆದ್ರೆ ಕನ್ನಡಿಗರ ಬಗ್ಗೆ ಕಾಳಜಿ ಯಾಕಿಲ್ಲ? ಇಲ್ಲ ಸರಿ. ಈಗ ಆಸ್ ಆಫ್ ನಾವು ನಮ್ಗೆ ಯಾಕಂದ್ರೆ ನಮ್ದು 100% ಶುವರ್ ಆಗಿರೋದ್ರಿಂದ ಬರೇ ಏನು ಇವಾಗ ಮೇಲಿಂದ ಇದಕ್ಕೆ ಹೊಡಿಲಿಕ್ಕೆ ಮಾತ್ರ ಅಗತ್ಯ ಇದೆ. 500 ಟನ್ಸ್ ನಮ್ಗೆ ಬೇಕಾಗಿದೆ. ನಮ್ಗೆ ಈಗ 200 ಟನ್ಸ್ ಅವ್ರು ಕಳಿಸ್ತಾ ಇದ್ದಾರೆ. ಸೊ 500 ಟನ್ಸ್ ಇಲ್ಲ 300 ಟನ್ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನೀವು ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಬೇರೆ ಜಿಲ್ಲೆದು ಗದಗ ಹಾವೇರಿನಲ್ಲಿ ಇದೆ ಅಂತ ಕೇಳ್ಕೊಟ್ಟಿದ್ದೀನಿ. ಈಗ ನೀವು ಹೇಳ್ದಂಗೆ ನೋಡಿ ಹಿಂದೆ ಯಾವುದು ಈಗ ಮೇಲ್ದು ಹೆಕ್ಟೇರ್ ಜಾಸ್ತಿ ಆಗಿದೆ, ಮಳೆ ಚೆನ್ನಾಗಾಗಿದೆ, ಬೆಳೆ ಏನು ಬಿತ್ತಿದ್ದಾರೆ ವಿಸ್ತರಣೆ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗಿದೆ. ಈಗ ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಏನ್ ಇರ್ತಾ ಇತ್ತು ಅದು ಕೌಂಟ್ ಮಾಡ್ತಾ ಇರ್ಲಿಲ್ಲ. ಈಗ ಉದಾಹರಣೆಗೆ ನಮ್ಮ ಬೇಡಿಕೆ 100 ಮೆಟ್ರಿಕ್ ಟನ್ ಇದ್ರೆ 100 ಮೆಟ್ರಿಕ್ ಟನ್ ಕೊಡೋರು. ಈ ಸರಿ ಏನ್ ಮಾಡಿದ್ದಾರೆ, ನಿಮ್ಮ ಹಳೆಯ ಒಂದು 30 ಮೆಟ್ರಿಕ್ ಟನ್ ಇದೆ, ದಟ್ ಈಸ್ ಕಾಲ್ಡ್ ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ನಲ್ಲಿ 30 ಇದೆ, ಅದಕ್ಕೆ ನಾವು ಬರೀ 70 ಕೊಟ್ಟಿದ್ದೀವಿ ಅಂತ 70 ಕೊಟ್ಟಿದ್ದಾರೆ. ಅದರಿಂದ ಆಗ್ತಾ ಇರೋದು. ಹಿಂದೆ ಎಂದೂ ಕೂಡ ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ಹೋಗ್ಲಿ ಅಂತ ಏನು ಕನ್ಸಿಡರ್ ಮಾಡ್ತೀವಿ ಅದನ್ನ ಅವರು ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಅದು ನಮ್ಮ ಹತ್ರ ಇರೋದಿಲ್ಲ, ಸರ್ಕಾರ ಹತ್ರ ಇರೋದಿಲ್ಲ. ನಾವು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿರ್ತೀವಿ, ನಿಮ್ಗೆ ಕೊಟ್ಟಿರ್ತೀವಿ, ಬೇರೆ ಡೀಲರ್ಗೆ ಕೊಟ್ಟಿರ್ತೀವಿ, ಬೇರೆ ಜಿಲ್ಲೆನಲ್ಲಿ ಇರ್ತೀವಿ. ಈಗ ಶಿವಮೊಗ್ಗದಲ್ಲಿ ಜಾಸ್ತಿ ಇರ್ಬೋದು, ಆದ್ರೆ ಬಿತ್ತಣಿಕೆ ಜಾಸ್ತಿ ಈಗ ಬಾಗಲಕೋಟ್ನಲ್ಲಿ ಆಗಿರ್ಬೋದು. ಅದನ್ನ ನಾವು ತಗೊಂಡು ಇಲ್ಲಿ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇಟ್ಸ್ ಆಲ್ರೆಡಿ ಬಿನ್ ಡಿಸ್ಟ್ರಿಬ್ಯೂಟೆಡ್. ಸೊ ಅದರಿಂದ ಸಮಸ್ಯೆ ಎದುರಾಗ್ತಾ ಇರೋದು. ಇವಾಗ ಯಾವತ್ತೂ ಕೂಡ ಕೇಂದ್ರ ಸರ್ಕಾರ ಹಿಂಗೆ ಕನ್ಸಿಡರ್ ಮಾಡಿ ಈ ವರ್ಷಕ್ಕೆ ಈ ಬಿತ್ತನೆಗೆ ಎಷ್ಟು ನಮಗೆ ಬೇಕಾಗಿತ್ತು ಅಷ್ಟು ನಾವು ಕೇಳಿದ ತಕ್ಷಣ ಕೊಡ್ತಾ ಇದ್ರು. ಈ ಸರಿ ಓಪನಿಂಗ್ ಬ್ಯಾಲೆನ್ಸ್ ಇದೆ ಅಂತ ಇದು ಮಾಡ್ರಿ ನೋಡಿ. ಅದೇ ಅದು ಫುಲ್ ನೋಡ್ರಿ, ನೀವು ಯಾವಾಗಲೂ ಈ ವಾಟ್ಸ್ಆಪ್ ವರ್ಷನ್ ಕೂಡ ನಮ್ಗೆ ಡೇಂಜರ್. ಈಗ ಸಾವಿರ ಏನ್ ಹೇಳಿದೆ ಅದು ಸಂಪೂರ್ಣವಾಗಿ ಮಾತಾಡಿದಾಗ ಇಲ್ಲಪ್ಪ ಅವ್ರು 4 ವರ್ಷ 4.5 ವರ್ಷ ನಾವೆಲ್ಲರೂ ಸೇರಿ ದುಡ್ದಿದ್ವಿ,
ಅದಾದ್ಮೇಲೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ 4 ತಿಂಗಳ ಇದ್ದಾಗ ಎಸ್.ಎಂ. ಕೃಷ್ಣ ಅವರು ಬಂದರು. ಅವಾಗ ಅವರಿಗೆ ಅವಕಾಶ ಸಿಕ್ತು. ನಂದು ಸ್ವಾಮೀಜಿ ಅವರೇ ನಾವು ಮಾಡಿದೆಲ್ಲ ನೀರಿಗೆ ಹೋಯ್ತು ಅಂತ ಅಷ್ಟೇ ಹೇಳಿರೋದು. ಆಗ ಆದ್ಮೇಲೆ ಏನು ಹೇಳ್ತಾರೆ, ಏನೇ ಇರಲಿ ಅದ್ರ ಬಗ್ಗೆ ದೇರ್ ಇಸ್ ನೋ ರಿಗ್ರೆಟ್. ಇವತ್ತೊಬ್ಬ ಸಾಮಾನ್ಯ ಬ್ಲಾಕ್ ಅಧ್ಯಕ್ಷನಾಗಿ ಇವತ್ತು AICC ಅಧ್ಯಕ್ಷನಾಗಿದ್ದೀನಿ. ಪಕ್ಷ ಎಲ್ಲ ಕೊಟ್ಟಿದೆ ನನಗೆ. ಅದೆಲ್ಲ ಮಾತಾಡೋದು ಅಪ್ರಸ್ತುತ ಅಂತ ಇದೆ. ಅದಲ್ಲ, ನೀವು ಹಿಂದಿನ 2 ನಿಮಿಷ ಮತ್ತು ಮುಂದಿನ 2 ನಿಮಿಷ ನೋಡ್ಬೇಕಲ್ಲ. ನೀವು ಬರೀ 2 ಸೆಕೆಂಡ್ ಮಾತ್ರ ಏನು ಮಾಡ್ಲಿಕ್ಕೆ ನೋಡಿ. ಈಗ ತಮ್ಮೆಲ್ಲ ಆಶೀರ್ವಾದದಿಂದ, ಕಲಬುರಗಿ ಜನರ ಆಶೀರ್ವಾದದಿಂದ, ಕರ್ನಾಟಕ ಜನರ ಆಶೀರ್ವಾದದಿಂದ ಇವತ್ತು ಯಾವ ಸ್ಥಾನ ಸುಭಾಷ್ ಚಂದ್ರ ಬೋಸ್ ಅವರಿದ್ರು, ಗಾಂಧೀಜಿ ಅವರಿದ್ರು ಅಂತ ಒಂದು ಸ್ಥಾನದಲ್ಲಿ ಇದ್ದಾರೆ. ಅದಕ್ಕೆ ಅವರಿಗೆ ನಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು 371J ಅಂತ ಇರ್ಬೋದು, ESIC ಅಂತ ಮಾಡೋ ಶಕ್ತಿ ಕೊಟ್ಟಿದ್ರು ನಾವೆಲ್ಲರೂ. ಈಗ ಏನೇ ಇದ್ರೂ ಕೂಡ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು ತೀರ್ಮಾನ ಮಾಡಬೇಕು ಅವರೇ ಮಾಡ್ತಾರೆ. ಹಿ ಓನ್ಡ್ ದಟ್ ರೆಸ್ಪೆಕ್ಟ್, ಹಿ ಓನ್ಡ್ ದಟ್ ರೆಪ್ಯುಟೇಷನ್. ಹೈಕಮಾಂಡ್ ಜೊತೆ ಚೆನ್ನಾಗಿದ್ದಾರೆ. ಅವ್ರು ಏನೇ ನಿರ್ಧಾರ ತಗೊಂಡ್ರು ಕೂಡ ರಾಹುಲ್ ಗಾಂಧಿ ಅವರು ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು, ಅವ್ರು ಆಟೋಮೆಟಿಕ್ ಹೋಗ್ತಾರೆ. ಅದನ್ನ ಏನ್ ಬರೀತೀರೋ ಅದ್ರ ಮೇಲೆ ಸಂದೇಶ ಹೋಗ್ತಾರೆ. ಸಾಹೇಬ್ರು ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ. ಯಾವುದೇ ನಮ್ಗೆ ರಿಗ್ರೆಟ್ ಇಲ್ಲ, ಯಾವುದು ಇದು ಇಲ್ಲ. ನಮ್ಗೆ 2028 ಇದೆ ಇಂಪಾರ್ಟೆಂಟ್ ಇದೆ, 29 ಲೋಕಸಭಾ ಇಂಪಾರ್ಟೆಂಟ್ ಇದೆ. ನಿಮ್ಗೆ ನೆನಪಿದ್ರೆ ಅಫಜಲ್ಪುರ್ನಲ್ಲಿ ಹಿಂದಿನ ಇದರಲ್ಲಿ ಚುನಾವಣೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹುದ್ದು ಇರಲಿ ಬಿಡ್ಲಿ, ಸಂವಿಧಾನವನ್ನು ಉಳಿಸ್ಲಿಕ್ಕೆ ನಾನು ಕೊನೆ ಉಸಿರು ತನಕ ನಾನು ಹೋರಾಟ ಮಾಡೇ ಮಾಡ್ತೀನಿ ಸಿದ್ದರಾಮಯ್ಯನವರೇ, ಮಾಲೀಕ ಗುತ್ತೇದಾರವ್ರೆ ಅಂತ ಅವರೇ ಹೇಳಿರೋ ನೆನಪಿದೆ ಅಫಜಲ್ಪುರದವ್ರೆ. ಸೊ ಅದರಿಂದ ಬಹಳ ಸ್ಪಷ್ಟವಾಗಿ ಈ ಪ್ರಜಾಪ್ರಭುತ್ವದ ಉಳಿಕೆಗಾಗಿ ಸಂವಿಧಾನವನ್ನು ಉಳಿಸ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಸದಾ ಸಮಾಜದಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ರೂಪದಲ್ಲಿ ಕೂಡ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದಾರೆ ಅಂತ ಹೇಳಿದ್ರು. ಏನ್ ಕನ್ಸಿಲ್ಲ ಈ ಮನುಷ್ಯನಲ್ಲಿ ಏನಿಲ್ಲ. ಇವರು ಸಾಹೇಬ್ರು ಹಿಂದೊಂದು ಮುಂದೊಂದು ಮಾತಾಡೋರಲ್ಲ, ನಿಮಗೂ ಗೊತ್ತಿದೆ. ಈಗ ಅವ್ರು ನಡೆದು ಬಂದಂತ ಹಾದಿ ಹೇಳ್ತಾ ಇದ್ದಾರೆ. ಈಗ ಅವಾಗ ಎಲ್ಲಿ ಯಶಸ್ಸು ಕಂಡಿದ್ದಾರೆ ಅದನ್ನೂ ಹೇಳ್ಬೇಕಾಗ್ತದೆ, ಎಲ್ಲಿ ವಿಫಲರಾಗ ಅದನ್ನೂ ಹೇಳ್ಬೇಕಾಗ್ತದಲ್ಲ. ಈಗ ಅವ್ರು ಬಂದು ನಮ್ಮ ಮೀಟಿಂಗ್ ಮಾಡಿಲ್ಲ ಅಂದ್ರೆ BL ಸಂತೋಷ್ ಅವ್ರು ಮಾಡ್ತಾರ, ದತ್ತಾತ್ರೇಯ ಹೊಸಬಾಳೆ ಅವ್ರು ಮಾಡ್ತಾರ, ನಮ್ಮ ಉಸ್ತುವಾರಿ ಅವರಿದ್ದಾರೆ. ಅವ್ರು ಬಂದು ನಮ್ಮ ಪಕ್ಷದಲ್ಲಿ ಏನ್ ನಡೀತಾ ಇದೆ, ಸರ್ಕಾರ ಹೇಗೆ ನಡೀತಾ ಇದೆ, ಕಾರ್ಯಕರ್ತರ ನಿರೀಕ್ಷೆ ಏನಿದೆ, MLAಗಳ ನಿರೀಕ್ಷೆ ಏನಿದೆ, ಮಂತ್ರಿಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ನಾವು ಏನು ಮ್ಯಾನಿಫೆಸ್ಟೋನಲ್ಲಿ ಏನು ಕೊಟ್ಟಿದ್ದೀವಿ ಅದು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಇಲ್ಲ ಅಂತ ರಿವ್ಯೂ ಮಾಡಿದ್ರೆ ತಪ್ಪೇನಿದೆ? ಮಾಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳೇ ಹೇಳಿದ್ಮೇಲೆ ಹಿಂದೆ ನೋಡಿದ್ರಿ. ಮೈಸೂರಲ್ಲಿ ಮಹಾರಾಷ್ಟ್ರ ಪೊಲೀಸರು ಬಂದು ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಪಡೆದರೆ ಯಾಕೆ ನಮ್ಮ ಕರ್ನಾಟಕ ಪೊಲೀಸ್ ಗೊತ್ತೂ ಆಗಿಲ್ವಾ? ಯಾವ ಮೈಸೂರಲ್ಲಿ ಮಾಹಿತಿ ಇಲ್ಲ. ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಹಿಡಿದ್ರೆ ಯಾವ ಡ್ರಗ್ಸ್ ನನಗೇನು ಐಡಿಯಾ ಇಲ್ಲ. ಈಗ ನನ್ನ ಕಲಬುರಗಿಯಲ್ಲಿ 27,000 ಕಾಫ್ ಸಿರಪ್ ಬಿಡು CBI ಕೊಡು ಅಂತ ಇದಾರೆ. ಅದು ಹೋಗಿ ಬರೋಕ್ಕೆ 27,000 ರೂಪಾಯಿ ಆಗ್ತದೆ. ಐ ಆಮ್ ನಾಟ್ ಅವೇರ್ ಆಫ್ ಮೈಸೂರು ಇದು ಇಶ್ಯೂ, ನನ್ಗೆ ಗೊತ್ತಿಲ್ಲ. ಕೊಡ್ಲಿ, ಅದಕ್ಕೆ CBI ಕೇಳಿದ್ರೆ ಕೊಡ್ತಾರೆ, ಅದಕ್ಕೆ ಬರ್ಲಿ. ನನಗೂ ಕುತೂಹಲ ಇದೆ, ಇಲ್ಲ ಬಿಡಿ, ನನಗೂ ಕುತೂಹಲ ಇದೆ. ಮಹಾರಾಷ್ಟ್ರ ಅಲ್ಲೇ ಇದೆ ಅಲ್ಲ, ಅವರೇ ಹೇಳ್ಬೋದಲ್ಲ. ನನಗೂ ಕುತೂಹಲ ಇದೆ. 27,000 ಕಾಫ್ ಸಿರಪ್ಪಿಗೆ ಎಷ್ಟು ಖರ್ಚು ಮಾಡ್ತಾರೆ ಅಂತ ನೋಡ್ಬೇಕಾಗಿದ್ದು ನಾನು. ಯಾವುದು ಸರ್ ಮಂತ್ರಿಗಳು ನೋಡಿ, ಲಿಂಗರಾಜ್ ಕರ್ಣೆ ಅವರು ಬಂದು ಇಲ್ಲಿ ಬಹಳ ಸ್ಪಷ್ಟವಾಗಿ ತಮ್ಮ ಮುಂದೆ ಅವ್ರ ಏನೇನ್ ಆಗಿದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡಿಸೋದು ಮಹಾರಾಷ್ಟ್ರ ಗೌರ್ಮೆಂಟ್ ಜಿಮ್ಮೆದಾರಿ ಇದ್ದಾರೆ. ಬಹಳ ಸ್ಪಷ್ಟವಾಗಿ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷ ಹೇಳಿರೋದು, ನನಗೆ ಮುಜುಗರ ಆಗಿದೆ, ನಮ್ಮ ಕುಟುಂಬಕ್ಕೆ ಮುಜುಗರ ಆಗಿದೆ, ನಮ್ಮ ನಾಯಕರಿಗೆ ಮುಜುಗರ ಆಗಿದೆ, ಏನೇ ಇದ್ರು ಇದರಿಂದ ನಾನು ಹೊರಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಹೇಗೆ ಮಾಡ್ಸಕ್ಕಾಗುತ್ತೆ? ಕಾಸ್ ಆಫ್ ಆಕ್ಷನ್ ಅಲ್ಲ. ಇಲ್ಲ ಮಾಡ್ಲಿ, ಅವ್ರು ಏನಾದ್ರು ರಿಕ್ವೆಸ್ಟ್ ಕೊಟ್ರೆ ಅದನ್ನೇನೋ ನಾವು ಮಾಡ್ತೀವಿ ನಾವು, ಅದಕ್ಕೇನಿದೆ ಅಂತ. ಈಗ ಮಹಾರಾಷ್ಟ್ರ ಗವರ್ಮೆಂಟ್ ಅವರು ತನಿಖೆ ಮಾಡಿದಲ್ಲಿ ಇಲ್ಲ ಇದು ಕಲಬುರಗಿಯಿಂದ ಬಂದಿದೆ, ಕರ್ನಾಟಕದಿಂದ ಬಂದಿದೆ, ನಮ್ಗೆ ಮಾಹಿತಿ ಕೊಡಿ ಅಂದ್ರೆ 100% ವಿ ವಿಲ್ ಕೋಆಪರೇಟ್. ವಿ ಹ್ಯಾವ್ ಟು ಕೋಆಪರೇಟ್, ಇಟ್ಸ್ ಅವರ್ ಡ್ಯೂಟಿ. ಮೋದಿ ಅವರು
ಮನ್ ಕಿ ಬಾತ್ ನಲ್ಲಿ ಕೋರಿಕೆ ಬಗ್ಗೆ ಪ್ರಸ್ತಾವ ಮಾಡಿದ್ರು. ನೋಡಿ ಇವ್ರೆ, ಈ ಮನ್ ಕಿ ಬಾತ್ ಕೇಳಿ ಕೇಳಿ ನಮಗೂ ಬೇಸರ ಆಗಿದೆ. 10 ತಿಂಗಳಾಯ್ತು. ಯಾವ್ದಾದ್ರು ಮಾತಾಡ್ಬೇಕಾದ್ರೆ ನಿಮ್ ಶ್ರಮ ಇರಬೇಕು, ನಿಮ್ ಅನುದಾನ ಇರಬೇಕು, ನಿಮ್ದು ಏನಾದ್ರು ಕೊಡುಗೆ ಇದ್ರೆ ನಮಗೂ ಕೇಳಕ್ ಇಂಟ್ರೆಸ್ಟ್ ಇರ್ತದಪ್ಪ. ಕಲಬುರ್ಗಿ ರೊಟ್ಟಿ ಬಗ್ಗೆ 2 ವಾರದಿಂದ ಮಾತಾಡಿದ್ರು, ಏನ್ ಕೊಡುಗೆ ಇತ್ತು ಅವ್ರದ್ದು? ಶೂನ್ಯ. ಕಲಬುರ್ಗಿ ಕೋಟೆ ಬಗ್ಗೆ ಮಾತಾಡ್ತಾ ಇದಾರೆ, ಏನ್ ಕೊಡುಗೆ ಇದೆ? ಶೂನ್ಯ. ಬರುತ್ತಲ್ಲ, ಕೊಡ್ಲಿ ಅನುದಾನ. ಇಲ್ಲ ಒಂದ್ 2 ವಾರ ಆದ್ಮೇಲೆ ಸನ್ನತಿ ಬಗ್ಗೆ ಮಾತಾಡ್ತಾರೆ, ಏನ್ ಕೊಡುಗೆ ಕೊಟ್ಟಿದ್ದಾರೆ? ಸುಮ್ಮನೆ ಬೇರೆಯವ್ರು ಮಾಡಿರೋ ಶ್ರಮಕ್ಕೆ ಇವ್ರು ಕ್ರೆಡಿಟ್ ತಗೊಳ್ಳೋದ್ರಲ್ಲಿ ನಂಬರ್ 1 ಆಗ್ತಾ ಇದ್ದಾರೆ. ಏನ್ ಕೊಟ್ಟಿದ್ದಾರೆ ಹೇಳಿ ಇವರು? ನಾನು ಟೂರಿಸಂ ಮಿನಿಸ್ಟರ್ ಇದ್ದಾಗ ಅಲ್ಲಿ ರೋಡ್ ಮಾಡಿಸಿದ್ದು, ಇದು ಮಾಡಿಸಿದ್ದು, ನಿಮ್ಮ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ನಾವು ಅಲ್ಲಿ ಏನವ್ರಿಗೆ ಹೊರಗಡೆ ಮನೆ ಮಾಡಬೇಕಾಗಿದೆ, ಅವ್ರಿಗೆ ವಸತಿ ಕಲ್ಪಿಸ್ಕೊಡ್ಬೇಕಾಗ್ತದೆ, ಅದ್ರ ಪ್ರಯತ್ನ ನಾವು ಎಲ್ಲ ಮಾಡ್ತಾ ಇದ್ವಿ. ಇವ್ರದ್ದು ಏನಿದೆ ಕೊಡುಗೆ ಹೇಳಿ? ಬರೇ ಮನ್ ಕಿ ಬಾತ್ ಅದು ವಸತಿ ಇಲಾಖೆಯಿಂದ ನಮಗೆ ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆ ಅಂತ ಮೊನ್ನೆ ಬಂದಿದೆ. ಸೊ ಇವಾಗ ಇದಾದ್ಮೇಲೆ ಅದರದ್ದೇ ಮೀಟಿಂಗ್ ಇರೋದು. ತಮ್ಮೆಲ್ಲರಿಂದನೇ ಆಗಿರೋದು ಹೊರತು ಅವರಿಗೆ ಯಾವುದೇ ಸಬ್ಸ್ಟೆನ್ಸ್ ಇಲ್ಲ, ಬರೇ ಗಾಳಿ. ಮೀಡಿಯಾದವರು ಕೆಲವು ಗೋಧಿ ಮೀಡಿಯಾಗಳಿದ್ರೆ ಪಂಪ್ ಹೊಡಿತಾರೆ, ಅದರಿಂದನೇ ಇರೋದು. ಇಂದಿರಾ ಗಾಂಧಿ ಅವರು 44 ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ನೀವೆಷ್ಟು ಮಾಡಿದ್ದೀರಾ? ಶೂನ್ಯ. ಫಸ್ಟ್ ಅವೆಲ್ಲ ಸಾಧನೆಗಳು ಮಾಡಕ್ ಹೇಳಿ, ಅದಾದ್ಮೇಲೆ ಇಂದಿರಾ ಗಾಂಧಿ ಅವ್ರ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಹೇಳಿ. ಎಲೆಕ್ಷನ್ ಕಮಿಷನ್ ಅನ್ನ ಕೈಗೊಂಬೆ ಮಾಡ್ಬಿಟ್ಟು ನೀವು ಇವತ್ತು ಎಲೆಕ್ಷನ್ಗೆ ಚುನಾವಣೆ ಗೆಲ್ತಾ ಇದ್ದೀರಾ, ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರಾ? ಎಸ್, ಕರ್ನಾಟಕದಲ್ಲೂ ಆಗಿದೆ. ಕೊಡ್ತೀವಿ ಮಾಹಿತಿ ತಮಗೆ, ಪ್ರೂಫ್ ಕೊಡ್ತೀವಿ. ಕುಲಕರ್ಣಿ ಸರ್, ನಾನೇನು ಹೇಳ್ತಾ ಇದ್ದೀನಿ, ಯಾವತ್ತಾದ್ರೂ ತಮ್ಮ ಮುಂದೆ ಬಂದಾಗ ವಿತೌಟ್ ಡಾಕ್ಯುಮೆಂಟ್ಸ್ ಬಂದಿದ್ದೀನ? ಇವಾಗ ಎಲೆಕ್ಷನ್ ಕಮಿಷನ್ ಇಲ್ಲಿ ನಡೆದಿದೆ ಅಂತ, ಕರ್ನಾಟಕದಲ್ಲಿ ಆಗಿದೆ ಅಂತ ಮೊನ್ನೆ ಮಾಹಿತಿ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ? ಸ್ವಲ್ಪ ಟೈಮ್ ಕೊಡಿ, ಇದು ಪಾರ್ಲಿಮೆಂಟ್ನಲ್ಲಿ ಬಹಳ ಪ್ರಮುಖವಾದಂಥ ಚರ್ಚೆ ನಡೆದಿದೆ, ಅದಾದ್ಮೇಲೆ ಇದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರದಾದ್ಮೇಲೆ ಇಲ್ಲಿ ನಾವು ಇದ್ದೇ ಇರ್ತೀವಲ್ಲ, ಎಲ್ಲರೂ ಹೋಗ್ತೀವಿ. ಎಲೆಕ್ಷನ್ ಒಂದ್ ನಿಮಿಷ ಸರ್, ನಾನು ಆ ದಾಖಲೆಗಳೆಲ್ಲ ನೋಡಿದ್ದೇನೆ, ಆಯ್ತಾ? ವಾಟ್ ಎವರ್ ಇಟ್ ಈಸ್, ಎಲೆಕ್ಷನ್ ಪೆಟಿಷನ್ಗೆ ನಿಮಗೆ ಒಂದು 60-80 ದಿನ ಇರ್ತದೆ. ಅದ್ರ ಒಳಗಡೆ ನೀವು ಎಲೆಕ್ಷನ್ ಪೆಟಿಷನ್ ಹಾಕ್ಬೋದು, ಪ್ರೊವೈಡೆಡ್ ಯು ಹ್ಯಾವ್ ದಿ ಇನ್ಫಾರ್ಮೇಶನ್. ನಮ್ಮ ಹತ್ರ ಮಾಹಿತಿ ಅವಾಗ ಇರಲಿಲ್ಲ, ಸಂಗ್ರಹಣೆ ಮಾಡ್ಲಿಕ್ಕೆ ನಮಗೆ 6-8 ತಿಂಗಳಾಗಿದೆ. ಅದನ್ನ ಒಂದ್ ನಿಮಿಷ, ನಾವು ಎಲೆಕ್ಷನ್ ಪೆಟಿಷನ್ ಅಂತ ನಾವು ಕೇಳ್ತಾ ಇಲ್ಲ ಅಲ್ಲ, ನಾವೇನಾದ್ರೂ ಹೇಳಿದೀವ ಎಲೆಕ್ಷನ್ ರಿವರ್ಸ್ ಮಾಡಬೇಕು, ಅನ್ಯಾಯ ಆಗಿದೆ, ಎಲ್ಲೂ ಹೇಳ್ತಾ ಇಲ್ಲ. ನಾವೇನು ಹೇಳ್ತಾ ಇರೋದು, ಎಲೆಕ್ಷನ್ ಕಮಿಷನ್ ಅವರು ಯಾವ ರೀತಿ ಬಿಜೆಪಿ ಅವರಿಗೆ ಸಹಕಾರ ಮಾಡ್ತಾ ಇದೀವಿ ಅಂತ ನಾವು ಎಕ್ಸ್ಪೋಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇರೋದು. ಈಗ ಯಾವುದು ನಮಗೆ ಇನ್ಫಾರ್ಮೇಶನ್ ಬೇಕಾದಾಗ ಸ್ವಲ್ಪ ಸಮಯ ಆಗೇ ಆಗುತ್ತೆ. ವಿ ಆರ್ ನಾಟ್ ಇವನ್ ಟಾಕಿಂಗ್ ಅಬೌಟ್ ಎಲೆಕ್ಷನ್ ಪೆಟಿಷನ್. ಹೇಗೆ ಮಾತಾಡಿದೀವಿ ಎಲೆಕ್ಷನ್ ಪೆಟಿಷನ್ ಹಾಕ್ತೀವಿ ಅಂತ? ಮಾಹಿತಿ ಬಂದ ಕಡೆ ಮಾತಾಡ್ಬೋದು. ಯಾರು ಹೇಳಿದ್ರು? ಅದೇ ಸರ್, ಮಾಹಿತಿ ಇರ್ಲಾರ್ದೆ ನಾನು ಮಾತಾಡೋನಲ್ಲ. ನಾನು ಹೇಳ್ದಂಗೆ ಮಾನ್ಯ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲೂ ನಾನು ಪ್ರೂವ್ ಮಾಡಿದ್ದೇನೆ, ಕರ್ನಾಟಕದಲ್ಲೂ ಭಯಂಕರವಾಗಿ ಭ್ರಷ್ಟಾಚಾರ ನಡೆದಿದೆ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಅಲ್ಲಿ, ಅದು ನಾನು ಎಕ್ಸ್ಪೋಸ್ ಮಾಡ್ತೀನಿ ಅಂತ. ಇವತ್ತಿಂದ ಆಪರೇಷನ್ ಸಿಂಧೂರ್ನ ಒಂದು ಚರ್ಚೆ ಆರಂಭ ಆಗಿದೆ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ತಮ್ಮ ಮುಂದೆ ಬರ್ತಾರೆ, ಅವ್ರ ದಾಖಲೆ ಕೊಡ್ತಾರೆ. ಅದಾದ್ಮೇಲೆ ಇಲ್ಲಿ ಕೂಡ ನಾವು ಮಾಡ್ತೀವಿ. ಸಿಟಿ ಒಪ್ಕೊಂಡಿದ್ದಾರೆ ಸರ್, 2023 ಅಸೆಂಬ್ಲಿ ಎಲೆಕ್ಷನ್ ಆಗಿದೆ, ಅವ್ರ ಕಾನ್ಸ್ಟಿಟ್ಯೂನ್ಸಿ ಇಟ್ಕೊಂಡು 5-6 ಕಡೆ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಮತ್ತೆ ಅವರು ದಾಖಲೆ ಬಿಡ್ಲಿ, ಯಾರು ಅಂದಿದ್ದಾರೆ ನೋಡಿ. 136 ಇರ್ಬೋದು, 400 ಇರ್ಬೋದು, ಏನೇನು ಆಗ್ತಾ ಇದೆ ಅಂತ ನಿಮ್ ಮುಂದೆ ಇಡ್ತೀವಿ, ನೀವು ಜಡ್ಜ್ ಮಾಡಿ. ಥ್ಯಾಂಕ್ ಯು. ಇನ್ನ ಎಷ್ಟು ಸರ್ ನೀವೇ ಹೇಳ್ಬಿಡಿ, ನಮ್ಮ ಇವಾಗಿಂದಲ್ಲ ಮುಂಚೆಯಿಂದಾನು ಸಣ್ಣ ಉದಾಹರಣೆ ಕೊಡ್ತೀನಿ. ಅವ್ರು ಏನೇನು ಮಾಡ್ತಾ ಇದಾರೆ ಅಂದ್ರೆ, RDPR ಇಂದ ನಾವು ಒಂದು ವಿಚಾರ ಸಂಕಿರಣ ಮಾಡೋಣ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ. ಈ ಭಾಗದಲ್ಲಿ ಆಗಲ್ಲ, ಎಲ್ಲಾನು ಕೂಡ ಟ್ರೈನಿಂಗು ಬರೀ ಮೈಸೂರಿನಲ್ಲಿ ಆಗ್ತದೆ. ಈಗ ಇತ್ತೀಚೆಗೆ ಧಾರವಾಡದಲ್ಲಿ ಪ್ರಾರಂಭ ಆಗಿದೆ. ಕಲಬುರಗಿನಲ್ಲಿ ಮಾಡ್ಬೇಕಂದ್ರೆ ರಿಜೆಕ್ಟ್ ಮಾಡ್ತಾರೆ. ಏನಕ್ಕೆ? ನಾವು ಸರ್ಕಾರದ ಒಂದು ಸಂಸ್ಥೆ ಅಲ್ವಾ, ಸರ್ಕಾರದವರೇ ಮಾಡ್ತೀವಿ ಅಂದ್ರೂ ಕೂಡ ಅವ್ರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಇದು CUP ತುಕ್ಕಿಡಿದು ಹೋಗ್ಬಿಟ್ಟಿದೆ. ಇದು ಎಲ್ಲ ಅಲ್ಲಿ ಈ RSS ಶಾಖೆಗಳು ನಡೆಸ್ತಾ ಇದ್ದಾರೆ. ಬರೀ ಕಲಬುರಗಿ CUK ಅಂತಲ್ಲ,
ಈ ಎಲ್ಲ ಇದು CUK ಖರ್ಗೆ ಸಾಹೇಬ್ರು ಕಟ್ಸಿದ್ದು ನಮ್ಮ ಭಾಗದ ಜನರಿಗೆ ಹೆಲ್ಪ್ ಆಗಲಿ, ಇಲ್ಲಿ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ಕಲ್ತ್ರೆ ನಮಗೂ ಒಂದು ಸ್ವಲ್ಪ ಗೌರವ ಬರ್ತದೆ, ಕಲಿಕೆ ಆಗುತ್ತೆ ಅಂತ ನಾವು ಮಾಡಿದ್ರೆ ಇದು RSS ಶಾಖೆ ನಾವೇ ಹುಟ್ಕೊಟ್ಟಂಗಾಗಿದೆ ಇದಕ್ಕೆ. ಈಗ ಇದು 371 ಪ್ರಕಾರ ಅಬಕಾರಿ ಇಲಾಖೆಯಲ್ಲಿ ಪೋಸ್ಟ್ಗಳು ಹಂಚಿಕೆ ಆಗ್ತಿಲ್ಲ. ಮೊನ್ನೆ ವರ್ಗಾವಣೆ ಆಯ್ತು, 50-50 ಹಂಚಿಕೆ ಆಗ್ತಿದೆ. ರೂಲ್ಸ್ ಪ್ರಕಾರ 80 ಮತ್ತು 20 ಇರ್ಬೇಕು ಅನ್ಯ ಜಿಲ್ಲೆಗಳು. ಮೊನ್ನೆ ವರ್ಗಾವಣೆ ಆದಾಗ ಸಿಕ್ಕಾಪಟ್ಟೆ ನಮ್ಮ ಭಾಗದವರಿಗಂತೂ ಭಾರಿ ಅನ್ಯಾಯ ಆಯ್ತು ಸರ್. ಅದ್ರ ಬಗ್ಗೆ ಯಾರು ಕೇಳ್ತಾನೆ ಇಲ್ಲ, ಮೊನ್ನೆ ಯಾರೋ ಬಂದು ಕೊಟ್ಟಿದ್ದಾರೆ, ಅದು ಡೆಪ್ಯೂಟೆಡ್ ಆಫ್ ಕ್ಯಾಬಿನೆಟ್ ಸಬ್ ಕಮಿಟಿ. ನಾನು ಕೂಡ ಕಮಿಷನರಿಗೆ ಮಾತಾಡಿದ್ದೀನಿ. ಅವರು ಇಲ್ಲ ನಮ್ಗೆ ನಾವು ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ವರದಿ ತಗೊಂಡಿದ್ದೀವಿ ಅದರದ್ದು. ಅವರು ಕೂಡ ಈಗ ಗುರುವಾರ ಮೋಸ್ಟ್ಲಿ ಬಂದು ಭೇಟಿ ಆಗ್ತೀನಿ ಅಂತ ಇದ್ರು. ಲೈಕ್ ಐ ಸೆಡ್, ಅದು ಬರೀ ಮೇಲ್ನೋಟಕ್ಕೆ ಮೊನ್ನೆ ಯಾರೋ ಬಂದು ಕೊಟ್ಟಾಗ ಮಾತ್ರ ನನ್ನ ಮಾಹಿತಿ ಇದೆ. ಅದು ಅವ್ರಿಗೆ ಕರೆಸಿ ನಾವು ಗುರುವಾರ ಮಾತಾಡಿಸ್ತೀನಿ ಅಂತ. ಈ ಮೊನ್ನೆ ಏನೋ ಮಾಡ್ತೀನಿ ಅಂತ ಲೆಟರ್ ಕೊಟ್ಟಿದ್ದಾರಲ್ಲ, ಯಾವುದು ಇಲ್ಲ. ಅದಕ್ಕೆ ನೀವು ಮೊನ್ನೆ ತಮ್ಮ ಪತ್ರಿಕೆನಲ್ಲಿ ಬಂದ ಮೇಲೆ ನಾನು ಮಾತಾಡಿ ಅವರಿಗೆ ಇದು ಮಾಡಿದಾಗ ಅವ್ರು ಒಂದು ಇಶ್ಯೂ ಮಾಡಿದ್ದಾರೆ, ಹಿಂಗೆ ನಾವು ಫಿಸಿಕಲ್ ಆಗಿ ಮಾಡ್ತೀವಿ, ವರ್ಚುವಲ್ ಮಾಡಲ್ಲ ಅಂತ ಹೇಳಿದಾರಲ್ಲ. ಅದು ಅವ್ರು ಪರ್ಸ್ಯೂ ಮಾಡ್ಬೇಕದು. ನಾವು ಹೇಳಿದ್ದೀನಿ. अतराफ टीवी, हर बात सच के साथ। हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फ़कीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन PU साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, मासूम और जिम्मेदार वालिदैन से मेरी आजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें।
SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Veernakapur, near Gaushavali Dargah, KGF, Karnataka. Contact details: 9483444290, 9480107826.